ನಮಸ್ಕಾರ ರೀ ನಮ್ಮ ಮಂದಿಗೆಲ್ಲ. ಈಗ ಮಾವಿನ ಹಣ್ಣಿನ ಸೀಸನ್ನು ಭಾಳ ಜೋರು ನಡೆದೈತಿ. ಅಂದ್ಮ್ಯಾಲ ಮನ್ಯಾಗ ಘಮ ಘಮ ಅಂತ ಸೀಕರಣೆ ಮಾಡಲಿಲ್ಲ ಅಂದ್ರೆ ಹೆಂಗ್ರಿ? ಇವತ್ತು ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗೆ ರುಚಿಯಾದ ಮಾವಿನ ಹಣ್ಣಿನ ಸೀಕರಣೆ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಇದು ಬಿಸಿ ಬಿಸಿ ಹೋಳ್ಗೆ ಜೊತೆ ಅಥವಾ ಬಿಸಿ ಬಿಸಿ ಎಣ್ಣೆ ಚಪಾತಿ ಜೊತೆ ತಿಂದ್ರೆ ಆಹಾ ಸ್ವರ್ಗನ ಕಂಡಂಗೆ ಆಗ್ತೈತೆ ನೋಡ್ರಿ. ಮೊದಲಿಗೆ ಚಲೋ ತಂಗಿ ಹಣ್ಣಾಗಿರೋ ಮಾವಿನ ಹಣ್ಣುಗಳನ್ನು ತಗೊಂಡು 2 ತಾಸು ನೀರಿನೊಳಗೆ ಹಾಕಿ ಇಡ್ಬೇಕ್ರಿ. ಹಂಗೆ ಮಾಡೋದ್ರಿಂದ ಅದ್ರ ಮೇಲಿರೋ ಧೂಳು ಕಸ ಎಲ್ಲ ಹೋಗ್ತೈತಿ. ಆಮೇಲೆ ಇವನ್ ತೊಳೆದು ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಇಟ್ಕೋಬೇಕು. ಈಗ ಒಂದು ಪಾತ್ರೆ ತಗೊಂಡು ಮಾವಿನ ಹಣ್ಣಿನ ತುದಿ ಕಟ್ ಮಾಡಿ ಅದ್ರ ಸಿಪ್ಪೆ ಸುಲಿದು ಪಲ್ಫ್ ತಕ್ಕೋರಿ. ಬೆರಳುಗಳ ಸಹಾಯದಿಂದ ಸಿಪ್ಪೆ ಮತ್ತು ಬೀಜದ ಮೇಲಿರೋ ಪಲ್ಫನ್ನು ಚೆನ್ನಾಗಿ ಹಿಂಡಿ ಪಾತ್ರೆ ಒಳಗೆ ಹಾಕೋರಿ. ಪಲ್ಫ್ ತಕೊಂಡಿಂದ ಸಿಪ್ಪೆ ಮತ್ತು ಅದು ಮಾವಿನ ಹಣ್ಣಿನ ಬೀಜನ ಎಸಿಬೇಡ್ರಿ. ಅದನ್ನು ಕೂಡ ಒಂದು ಪಾತ್ರೆ ಒಳಗೆ ಹಾಕಿ ಇಟ್ಕೋರಿ. ಅದನ್ನ ನೆಕ್ಸ್ಟ್ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ವಿಡಿಯೋದಲ್ಲಿ ತೋರಿಸಿದ ಹಾಗೆ ಈ ರೀತಿಯಾಗಿ ಪೂರ್ತಿಯಾಗಿ ಹಿಂಡಿ ತಕ್ಕೋಬೇಕು ನೋಡ್ರಿ ಪಲ್ಫ್. ಈಗ ಗಟ್ಟಿಯಾದ ಮಾವಿನ ಹಣ್ಣಿನ ರಸ ರೆಡಿ ಆಯ್ತಲ್ಲ. ಇನ್ನು ಆ ಉಳಿದಿರೋ ಸಿಪ್ಪೆ ಮತ್ತು ಬೀಜಕ್ಕೆ ಸ್ವಲ್ಪ ತಂಪಾಗಿರೋ ನೀರು ಚಿಮ್ಕಿಸಿ ಚಂದಾಗ ಕಿವುಚ್ಬೇಕು. ಅದ್ರಾಗಿರೋ ಎಲ್ಲ ರಸ ಬಿಟ್ಕೋಬೇಕು ನೋಡಿ. ಅಲ್ಲಿವರೆಗೂ ಕಿವುಚ್ಕೊಂಡು ಅದರ ಸಿಪ್ಪೆಯನ್ನೆಲ್ಲ ಪೂರ್ತಿಯಾಗಿ ಹಿಂಡಿ ಒಂದು ಪಾತ್ರೆ ಒಳಗೆ ಅದನ್ನು ಕೂಡ ತಕ್ಕೊಂಡು ಇಟ್ಕೋಬೇಕು ನೋಡ್ರಿ. ಮೊದಲೇ ತಯಾರಾದ ಗಟ್ಟಿ ಪಲ್ಫ್ ಇತ್ತಲ್ಲ ಅದನ್ನ ಇದ್ರೊಳಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈಗ ಇದಕ್ಕೆ ಅರ್ಧ ಬೌಲ್ ಆಗುವಷ್ಟು ಬೆಲ್ಲ ಸೇರಿಸಿ ಚಂದಾಗ ಕಲಿಸ್ಬೇಕು ನೋಡ್ರಿ. ಇದರ ರುಚಿ ಹೆಚ್ಚಾಗಕ ಜಜ್ಜಿದ ಒಣ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ ಹಾಕಿದ್ರೆ ಅದ್ರ ವಾಸನೆನೇ ಬೇರೆ. ಇದನ್ನ ಅರ್ಧ ತಾಸು ಫ್ರಿಡ್ಜ್ ಒಳಗೆ ಇಟ್ಟು ತಣ್ಣಗೆ ಮಾಡ್ಕೊಡ್ರಿ. ತುಪ್ಪದಾಗ ಫ್ರೈ ಮಾಡಿಟ್ಕೊಂಡಿರುವ ಕಾಜು ಮತ್ತು ಬಾದಾಮಿ ಹಾಕಿದ್ರೆ ನಮ್ಮ ರುಚಿಕರವಾದ ಮಾವಿನ ಹಣ್ಣಿನ ಸೀಕರಣೆ ಸವಿಯಲು ಸಿದ್ಧ. ಇದನ್ನ ಬಿಸಿ ಬಿಸಿ ಹೋಳ್ಗಿ ಅಥವಾ ಬಿಸಿ ಬಿಸಿ ಎಣ್ಣೆ ಚಪಾತಿ ಜೊತೆ ಇದನ್ನ ಬಡಿಸ್ರಿ. ಮನೆಯಾಗ ಎಲ್ಲರೂ ಖುಷಿಯಾಗಿ ಉಣ್ತಾರ. ನಿಮಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬ್ಯಾಡ್ ನೋಡ್ರಿ. ಬರ್ತೀನಿ ರೀ, ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ.